ನಾವು ಯೋಗ ಗುರುಗಳು ಸ್ವಲ್ಪ ಯೋಗ ಮಾಡಿಸೋಣ ಅಂತ. ಸ್ವಲ್ಪ ಕೈ ಹೆಂಗೆ ಹಿಡ್ಕೊಳ್ಳಿ, ಒಂದು ಹೆಣ್ಕೊಳ್ಳಿ, ಹಿಂಗೆ ಸ್ಟ್ರೆಚ್ ಮಾಡಿ, ಕಾಲು ಬೆಳೆ ಮೇಲೆ ನಿಂತ್ಕೊಳ್ಳಿ. ಈಗ ಸ್ಟ್ರೆಚ್ ಮಾಡಿ ಪೂರ ವಾಪಸ್ ಬನ್ನಿ. ಸ್ವಲ್ಪ ಎಡಗಡೆ ಬಾಗ್ರಿ, ಸ್ವಲ್ಪ ಬಲಗಡೆ ಟ್ರೈ ಮಾಡಿ. ಸೈಡೆಲ್ಲ ಟೈರ್ಗಳು ಬಂದು ಅದಕ್ಕೆ ತಾಗ್ತಾ ಇದೆ. ಅದು ಕೈಗಳು ಓಪನ್ ಕ್ಲೋಸ್ ಮಾಡಿ, ಹೇಗೆ ಎಷ್ಟು ಸಾಧ್ಯ ಅಷ್ಟು ಫಾಸ್ಟಾಗಿ ಮಾಡಿ. ಎಲ್ಲರೂ ಒಂದು ಸಲ ಅಡಿಗಾಜವ್ರು ಜೋರಾಗಿ ಚಪ್ಪಾಳೆ ತಟ್ಟಿ. ಬಹುತೇಕ ಫಸ್ಟ್ ಟೈಮ್ ಇಷ್ಟೊಂದು ಜನಗಳು ಸೇರಿರೋದು, ಅದು ಸಕ್ಸಸ್ ಆಗೋದಕ್ಕೆ ಇದೇ ಕಾರಣ. ನೀವೆಲ್ಲ ಬಂದಿದ್ದೀರಲ್ಲ, ಅದಕ್ಕೆ. ಎಲ್ಲ ಕುಳಿತುಕೊಳ್ಳಿ. ಒಂದು ನಿಮಿಷ ಎಲ್ಲರೂ ಧ್ಯಾನ ಮಾಡೋಣ. ಅವ್ರಿಗೆಲ್ಲ ಸ್ವಲ್ಪ ಚೇರ್ ಹಾಕಿ ಕೊಡಿ. ಎಲ್ಲ ಕಣ್ಣುಗಳು ಮುಚ್ಕೊಳ್ಳಿ. ಮನಸ್ಸಿನ ಎಲ್ಲ ಆಲೋಚನೆ ವಿಚಾರನ ಹೊರಗಡೆ ಹಾಕಿ. ಈ ಕ್ಷಣ, ಈ ಸಮಯ ಜಾಗೃತರಾಗಿ. ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಎನ್ನ ಸಿರವೇ ಹೊನ್ನ ಕಳಶ ಎಂಬ ಭಾವ ಇರಲಿ. ನಿಧಾನವಾಗಿ ನಿಮ್ಮ ಉಚ್ಛ್ವಾಸ ನಿಶ್ವಾಸವನ್ನು ಗಮನಿಸಿ. ಕೇವಲ ಒಳಬರುವ ಹೊರಹೋಗುವ ಶ್ವಾಸೋಚ್ಛ್ವಾಸವನ್ನು ಗಮನಿಸಿ. ಆಳವಾಗಿ ಉಸಿರು ತೆಗೆದುಕೊಳ್ಳಿ, ಆಳವಾಗಿ ಉಸಿರು ಬಿಡಿ. ಎಲ್ಲರೂ ಕೈಗಳು ಮುಗಿದುಕೊಳ್ಳಿ. ಒಂದು ಬಾರಿ ಎಲ್ಲರೂ ನಮ್ಮೊಂದಿಗೆ ಓಂಕಾರ ಮಂತ್ರವನ್ನು ಹೇಳಿ. ಓ ಈಗ ಹೇಳಿ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ನಮಃ. ಗುರವೇ ನಮಃ. ನಿಧಾನವಾಗಿ ಕಂಗಳು ತೆರೀರಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಈ ದಿನ ಅಡಿಗಾಜ ಯಾತ್ರೆ ಸುಮಾರು 32 ವರ್ಷಗಳ ಕಾಲ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿರುವಂತಹ ಕೆ ನಾಗರಾಜ್ ಅಡಿಗ ಹಾಗೂ ಶ್ರೀಮತಿ ಆಶಾ ಎನ್ ಅಡಿಗ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಾನ್ಯ ಸಭಾಪತಿಗಳು ಬಸವರಾಜ ಹೊರಟ್ಟಿಯವರೇ, ಶ್ರೀ ವಿಶ್ವೇಶ್ವರ ಭಟ್ ಅವರೇ, ಶ್ರೀಮತಿ ಅದಿತಿ ಪ್ರಭುದೇವ್ ಅವರೇ, ಕೆ ರಾಧಾಕೃಷ್ಣ ಹೊಳ್ಳವರೇ, ಇಲ್ಲಿ ನಡೆದಿರುವ ಎಲ್ಲ ಪ್ರವಾಸಿಗರೇ, ನಾವು ಕೂಡ ಅನೇಕ ದೇಶಗಳ ಪ್ರವಾಸವನ್ನು ಮಾಡಿದ್ದೇವೆ. ಬಹುತೇಕ ಈ ವೇದಿಕೆಯಲ್ಲಿ ಅತಿ ಹೆಚ್ಚು ವಿದೇಶಗಳ ಪ್ರವಾಸ ಮಾಡಿದವರು ನಮ್ಮ ವಿಶ್ವೇಶ್ವರ ಭಟ್ರು. ಸುಮಾರು 106 ದೇಶಗಳನ್ನು ಪ್ರವಾಸ ಮಾಡಿದ್ದಾರೆ. ಈಗ ಅವಾಗ ನಾವು ಹೇಳ್ತಾ ಇದ್ದೀವಿ, ಈ ನಮ್ಮ ಈ ಕಂಠಮಾಲೆ 108 ಇರಬೇಕಂತೆ, ಈಗ 106 ಆಗಿದ್ದಾವೆ. ಇನ್ನೊಂದೆರಡು ಮಾಡಿ ನಿಮ್ಮ ಹುಟ್ಟುಹಬ್ಬ 60 ವರ್ಷ ಆಗುತ್ತೆ. ಈಗ ಕೆಲವೇ ದಿನಗಳಲ್ಲಿ ಜುಲೈ 22 ಅವ್ರ ಹುಟ್ಟುಹಬ್ಬ.
ಆವತ್ತಿಗೆ ಸರ್ ನೀವು 108 ಆಗಿರಬೇಕು. ನಮ್ಮ ಹೊರಟ್ಟಿಯವರು ಸುಮಾರು ಒಂದು 43 ದೇಶ ಪ್ರವಾಸವನ್ನು ಮಾಡಿದ್ದಾರೆ. ನಮಗೆ ವಿಶ್ವೇಶ್ವರ ಭಟ್ ಕೇಳ್ತಾ ಇದ್ರು, ನೀವು ಎಷ್ಟು ದೇಶಕ್ಕೆ ಹೋಗಿ ಬಂದಿರಿ ಅಂತ. ನಾವು ಸುಮಾರು 86 ದೇಶ ನಾವು ಪ್ರವಾಸ ಮಾಡಿ ಬಂದಿದ್ದೇವೆ. ಅಂದರೆ ನಮಗೆ ನಿಮಗೆ ಡಿಫ್ರೆನ್ಸ್ ಏನಂತಂದರೆ, ನೀವು ಪ್ರವಾಸಕ್ಕಾಗಿ ಹೋಗಿದ್ದೀರಿ, ನಾವು ಯೋಗವನ್ನು ಹೇಳಲಿಕ್ಕೆ ಹೋಗಿ ಬಂದಿದ್ದೇವೆ. ಇಡೀ ಜಗತ್ತು ಇವತ್ತು ಯೋಗದ ಕಡೆಗೆ ಮುಖ ಮಾಡ್ತಾ ಇದೆ. ಹೀಗೆ ಸ್ಪಿರಿಚುವಲ್ ಟೂರಿಸಮ್ ಆರಂಭವಾಗಿದೆ. ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು 9 ಸಂಕಲ್ಪದಲ್ಲಿ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ಇಡೀ ದೇಶಕ್ಕೆ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಬ್ಬ ಮನುಷ್ಯ, ನಮ್ಮ ಭಾರತೀಯರು ಒಂದು ವರ್ಷದಲ್ಲಿ ಕಡಿಮೆ ಅಂದರೆ 25 ಅನ್ನೋನ್ ಪ್ಲೇಸ್ಗಳಿಗೆ ವಿಸಿಟ್ ಮಾಡಬೇಕು ಅಂಥೇಳಿ. ಆ ಹಿನ್ನೆಲೆಯಲ್ಲಿ ಇವತ್ತು ಅಡಿಗಾಜ್ ಯಾತ್ರೆ ಸುಮಾರು ಕಳೆದ 32 ವರ್ಷಗಳಿಂದ ತುಂಬ ಯಶಸ್ವಿಯಾಗಿ ಈ ಯಾತ್ರೆಯನ್ನು ದೇಶ ವಿದೇಶಕ್ಕೆ ಕರ್ಕೊಂಡು ಹೋಗ್ತಾ ಇರೋದು ಅತ್ಯಂತ ಶ್ರೇಷ್ಠವಾಗಿರುವಂಥ ಕೆಲಸ. ನಾವು ನಮ್ಮ ಭಕ್ತರನ್ನು ಪ್ರವಾಸ ಕರ್ಕೊಂಡು ಹೋಗ್ತಾ ಇರ್ತೀವಿ. ಇನ್ನು ಸಿಂಗಾಪುರ ಅಷ್ಟೊಂದು ದೊಡ್ಡದಾಗಿ ಬೆಳೆದಿರಲಿಲ್ಲ. ಸುಮಾರು 2003ನೇ ಇಸವಿಯಲ್ಲಿ ನಾವು ಸುಮಾರು 80 ಜನಗಳನ್ನು ಸಿಂಗಾಪುರಕ್ಕೆ ಕರ್ಕೊಂಡು ಹೋಗಿದ್ವಿ. ಆವಾಗ ಸಿಂಗಾಪುರಕ್ಕೆ ಇಡೀ ಫ್ಲೈಟೇ ಬುಕ್ ಆಗಿತ್ತು ಆಲ್ಮೋಸ್ಟು. ಒಂದು 10-15 ಜನ ಅಜ್ಜಿಯರು ಬಂದಿದ್ದರು ತುಮಕೂರಿನಿಂದ. ಸೊ ಅವರಿಗೆಲ್ಲ ಬೋರ್ಡಿಂಗ್ ಪಾಸ್ ಹೊತ್ತು ಎಲ್ಲ ಹೋಯಿತು. ನಾವು ಒಳಗಡೆ ಅವ್ರ ಬೋರ್ಡಿಂಗ್ ಪಾಸ್ ನಿಮ್ಮ ಸೀಟ್ ಇಲ್ಲಿದೆ ಅಂತ ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ. ಕೆಲವರು ಅಜ್ಜಿಯರು ಮಾತಾಡ್ತಾಯಿದ್ರು. 15 ಜನ ಏಕಾಲಕ್ಕೆ ಬಂದುಬಿಟ್ರು, ಅವರೆಲ್ಲ ತುಮಕೂರವರು. ಅವ್ರು ಹೇಳಿದ್ರು, ನಾವು ಹಿಂದೆ ಹೋಗೋದು ಬೇಡ, ಎತ್ತು ಒಗಿತದೆ, ಮುಂದೆ ಕೂತ್ಕೊಳ್ಳೋಣ ಅಂತಂದರು ಅವರು ಫ್ಲೈಟ್ನಲ್ಲಿ. ನಾವಂದು ಅಜ್ಜಿ, ಇದು ಬಸ್ ಅಲ್ಲ ಫ್ಲೈಟು, ಏನೂ ಆಗಂಗಿಲ್ಲ, ನಿಮ್ಮ ಸೀಟ್ ಅಲ್ಲಿದೆ, ಅಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ದೀವಿ. ಹೇಳಿ ಇನ್ನೇನು ಶುರು ಮಾಡಬೇಕು. ಈ ಫ್ಲೈಟ್ ಟೇಕ್ ಆಫ್ ಆಗೋ ಸ್ವಲ್ಪ ಇದನ್ನಾಗ್ತದೆ, ಜರ್ಕ್ ಆಗ್ತದೆ. ಆವಾಗ ಅಜ್ಜಿ ಅಂದರು, ನೋಡಿ ನಮ್ಗೆ ಹೇಳಿದ್ದೀವಿ ಸ್ವಾಮಿಗಳಿಗೆ ಬುದ್ಧಿನೇ ಇಲ್ಲ ಅಂತ. ಅಂದರೆ ಈ ಥರ ಹೊಸ ಹೊಸ ಅನುಭವಗಳು ನಮ್ಗೆ ಆಗಿದ್ದಾವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅಡಿಗಾಜ್ ಅವರು 32 ವರ್ಷಗಳಿಂದ ತುಂಬ ಯಶಸ್ವಿಯಾಗಿ ಈ ಯಾತ್ರೆಯನ್ನು ತಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರೋದು ನಮಗೆ ಅತ್ಯಂತ ಸಂತೋಷ. ಮುಂದಿನ ತಿಂಗಳು ಮಾರ್ಚ್ನಲ್ಲಿ ಅವರು ನಮ್ಮ ವಿಶ್ವೇಶ್ವರ ಭಟ್ರ ಸಾರಥ್ಯದಲ್ಲಿ ಸೌತ್ ಆಫ್ರಿಕಾ ಪ್ರವಾಸವನ್ನು ಅವರು ಕೈಗೊಂಡಿದ್ದಾರೆ. ಆ ಪ್ರವಾಸವೂ ಕೂಡ ಯಶಸ್ವಿ ಆಗಲಿ. ಮುಂದಿನ ಈ ಒಂದು ಅಡಿಗಾಜ್ ಯಾತ್ರೆ ತುಂಬ ಯಶಸ್ವಿಯಾಗಿ ಕರ್ನಾಟಕದ ಜನಗಳು ಜಗತ್ತಿನ ಎಲ್ಲ ಭಾಗಗಳನ್ನು ಪ್ರವಾಸವನ್ನು ಮಾಡಿ, ಮೊದಲೆಲ್ಲ ಹೇಳ್ತಾಯಿದ್ರು ದೇಶ ಸುತ್ತಬೇಕಂತೆ, ಕೋಶ ಓದಬೇಕು ಅಂಥೇಳಿ. ಕೋಶನೂ ಓದಬೇಕು, ದೇಶನೂ ಸುತ್ತಬೇಕು ಅನ್ನೋದು ಭಾವನೆ ನಮ್ಮದು. ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ನಮ್ಮ ಮಾತು ವಿರಾಮ ಕೊಡ್ತೇವೆ. ಎಲ್ಲರಿಗೂ ಶರಣು.